ಅವರ ವಿಚಾರ ಅಲ್ಲಿ ಸರಿಯಾಗಿ ನೋಡ ಏನಂತ ಗೊತ್ತಾಯ್ತು ಉಂಟಾ? 1,000 ಹೊನ್ನಿನ ಚೀಲ ಅದು ಗಂಟು ಹಣದ ಗಂಟು ಕತ್ಕೊಂಡು ಬಂದದ್ದಲ್ಲ ಪುಣ್ಯ ಅಂತ ಅದು ನಮ್ಮೆಲ್ಲ ಇರ್ತದೆ. ನಾನು ಬರುವಾಗ ಕಟ್ಕೊಂಡು ಬಂದದ್ದು ಬೇಕಾ ನಾನಿ ನಿನ್ನ ಜೀವನದಲ್ಲಿ ಅಂತದ್ದು ಏನಾದ್ರೂ ಅದು ನೋಡಿ ಉಂಟೇನಾ? ಆದ್ರೂ ಹಣದ ಗಂಟು ಕಂಡಾಗ ಒಂದು ಸ್ವಲ್ಪನಾದ್ರೂ ಮನಸ್ಸಿನಲ್ಲಿ ಒಂದು ರೀತಿ 1,000 ಹೊನ್ನು ಸ್ವಲ್ಪ ಬದಲಾವಣೆ ಆದ್ರಿಂದಾಗಿ ನೀನು ಹೋಗ್ತದೇನ. ಮೊದಲಾಯ್ತು ಬಾರಿ ಕಷ್ಟ ಇತ್ತು. ಏನಾಗಲಿ ನಾನು ಹೇಳಿ ಒಂದು ಕೆಲಸ ಮಾಡ್ತೀನಿ. ನಿಮಗೆ ನಾನು ಹೇಳಿದ್ ಮಾಡಿ ಒಂದು ಕಡಿಮೆ ಇಲ್ಲ, ಬರೀ ಹೆಚ್ಚಿಗೆ ಇಲ್ಲ, ಹೆಚ್ಚಿಗೆ ಲೆಕ್ಕ ಕಟ್ಟಬೇಡ. ನೀನು ಹೇಳಿದ ಕೆಲಸ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ನಾನು ಕೊಡ್ತೇನೆ. ಯಾಕೆ ಗೊತ್ತುಂಟಾ? ನಾನು ಕೊಟ್ಟದ್ದು ನೀನು ತುಂಬಲಿಕ್ಕೆ ಕಷ್ಟ ಆಗುವುದು. ಅಷ್ಟೆಲ್ಲ ಕೊಡುದು ಯಾಕೆ ಹೇಳೋದು? ನೀನು ನೋಡುವುದಕ್ಕೆ ಹೆಸರು ನಾಣಿ ಆದರೂ ಸಹ ಕಾಣುವುದಕ್ಕೆ ನೀನೊಂದು ರೀತಿ ಮಾಣಿ. ನಾನು ಕೊಡುವಂತ ಹಣವನ್ನು ತುಂಬಿಸಿಕೊಳ್ಳೋದಕ್ಕೆ ನೀನಾಗಬೇಕು ಒಂದು ರೀತಿ ಗೋಣಿ. ಆಮೇಲೆ ಅಧಿಕಾರವಲ್ಲ ಅದನ್ನೆಲ್ಲ ಪಡೆದುಕೊಂಡ ಮೇಲೆ ನೀನೊಬ್ಬ ಶ್ರೀಮಂತನಾಗುವುದನ್ನು ಉಳಿದವರು ನೋಡಬೇಕು ಪ್ರಾಣಿ. ವಿಚಾರ ಇಷ್ಟೇ. ನಾನು ನಿನಗೆ ಉಪಕಾರ ಮಾಡಬೇಕಂತ ನನಗೆ ಆಸೆ ಉಂಟು. ನಾಳೆ ನಮ್ಮ ಬೆಳಿಬೇಕು. ಎಲ್ಲರೂ ಈ ಪ್ರಪಂಚದಲ್ಲಿ ಎಲ್ಲರೂ ಬಡವರಾಗಿ ಇರಬಾರ್ದ, ಶ್ರೀಮಂತರವಾಗುವಂತ ದಾರಿ ಸಿಕ್ಕಿದಾಗ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಬೇಕು. ಮಾಡೋದು ಎಂತಲ್ಲ ಪರಮ ಹೇಳಿದ್ದಾನೆ, ನನ್ನಿಂದ ಆಗ್ಲಿಕ್ಕಿಲ್ಲ ಅಂತ. ಅದಕ್ಕೆ ಸ್ವಲ್ಪ ಜ್ವರ ಆದ್ರಿಂದ ನೀನು ಸ್ವಲ್ಪ ತಾಯಿರಾಗುದು ಇಲ್ಲಿ ಆ ವಿಚಾರ ಬೇಡ. ನೀನು ಕೆಲಸ ಇಷ್ಟೇ, ನೀನು ವಿಷಯ ಹಾಕಿ ವಿಶ್ವ